ಎಲ್ರಿಗೂ ನಮಸ್ಕಾರ. ಆತ್ಮೀಯ ವಿದ್ಯಾರ್ಥಿಗಳೇ, ನಾವಿಂದು 10ನೇ ತರಗತಿಯ 5ನೆಯ ಪದ್ಯ ಭಾಗ ಹಸುರು ಈ ಪದ್ಯ ಭಾಗವನ್ನು ಅಭ್ಯಾಸ ಮಾಡೋಣ. ಈ ಪದ್ಯ ಭಾಗವನ್ನು ಬರೆದಂತಹ ಕವಿ ಕುವೆಂಪುರವರು. ಕುವೆಂಪುರವರ ಪರಿಚಯ ನಿಮಗಿದ್ದೇ ಇದೆ. ಕುವೆಂಪುರವರು ನಾಡಿನ ಹೆಸರಾಂತ ಪ್ರಸಿದ್ಧ ಕವಿ. ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿಯ ಕುಪ್ಪಳ್ಳಿ ಎಂಬಲ್ಲಿ 1904 ಡಿಸೆಂಬರ್ 29ರಂದು ಜನಿಸಿದವರು. ಸಾಹಿತ್ಯಕ್ಕೆ ಸಾಕಷ್ಟು ಕೊಡುಗೆಯನ್ನು ಕೊಟ್ಟಿದ್ದಾರೆ. ಅವರು ಬರೆದಂತಹ ಪ್ರಮುಖವಾದಂತಹ ಕವನ ಸಂಕಲನಗಳು ಪಾಂಚಜನ್ಯ, ಕೊಳಲು, ಪ್ರೇಮ ಕಾಶ್ಮೀರ, ಪಕ್ಷಿಕಾಶಿ. ಅವರು ಬರೆದಂತಹ ಕಾದಂಬರಿಗಳು ಕಾನೂರು ಹೆಗ್ಗಡತಿ, ಮಲೆಗಳಲ್ಲಿ ಮದುಮಗಳು. ಮಕ್ಕಳಿಗಾಗಿ ಮಕ್ಕಳ ಕಥಾ ಪುಸ್ತಕವನ್ನು ಕೂಡ ರಚಿಸಿದ್ದಾರೆ. ಬೊಮ್ಮನಹಳ್ಳಿಯ ಕಿಂದರ ಜೋಗಿ, ಅಮರನ ಕತೆ, ಮೋಡಣ್ಣನ ತಮ್ಮ. ಹಾಗೆ ಅವರು ಬರೆದಂತಹ ನಾಟಕಗಳು ಬೆರಳ್ಗೆ ಕೊರಳ್, ಹಾಗೆ ಜಲಗಾರ ಎನ್ನುವಂತಹ ಪ್ರಸಿದ್ಧ ನಾಟಕವನ್ನು ಕೂಡ ರಚಿಸಿದ್ದಾರೆ. ನೆನಪಿನ ದೋಣಿಯಲ್ಲಿ ಇದು ಇವರ ಪ್ರಮುಖವಾದಂಥ ಆತ್ಮಕಥನ. ಎಲ್ಲ ಸಾಹಿತ್ಯ ಕ್ಷೇತ್ರದ ಕೊಡುಗೆಗೆ ಅವರಿಗೆ ಸಾಕಷ್ಟು ಪ್ರಶಸ್ತಿಗಳು ಹರಿದು ಬಂದಿದ್ದಾವೆ. ಶ್ರೀ ರಾಮಾಯಣ ದರ್ಶನಂ ಎಂತಕ್ಕಂಥ ಮಹಾಕಾವ್ಯಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿ, ಹಾಗೆ ಸಾಹಿತ್ಯ ಕ್ಷೇತ್ರದ ಬಹುದೊಡ್ಡ ಪ್ರಶಸ್ತಿಯಾಗಿರುವ ಜ್ಞಾನಪೀಠ ಪ್ರಶಸ್ತಿ ಕೂಡ ಇದೇ ಕೃತಿಗೆ ಸಂದಿದೆ. ಪಂಪ ಪ್ರಶಸ್ತಿ ಸಿಕ್ಕಿದೆ. ಕರ್ನಾಟಕ ರಾಜ್ಯ ಅಂದರೆ ಕೊಡ್ಬರ್ತಕ್ಕಂಥ ಕರ್ನಾಟಕ ರತ್ನ ಪ್ರಶಸ್ತಿ ಕೂಡ ಇವರಿಗೆ ಲಭಿಸಿದೆ. ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಕೂಡ ಆದಂಥವರು. ಹಾಗೆ ಅವರಿಗೆ ಈ ಎಲ್ಲ ಪ್ರಶಸ್ತಿಗಳು ಅವರಿಗೆ ಒದಗಿ ಬಂದಿರತಕ್ಕಂತಹದ್ದು. ಅದರ ಜೊತೆಗೆ ಈ ಪ್ರಮುಖವಾದಂತಹ ಈ ಪದ್ಯ ಭಾಗವನ್ನು ಪಕ್ಷಿಕಾಶಿ ಅಂತಕ್ಕಂತಹ ಕವನ ಸಂಕಲನದಿಂದ ಆಯ್ಕೆ ಮಾಡಿಕೊಂಡಿರ್ತಕ್ಕಂತಹದ್ದು. ಕವಿ ಕುವೆಂಪುರವರು ನವರಾತ್ರಿಯ ಸಮಯದಲ್ಲಿ ಪ್ರಕೃತಿಯ ವೈಭವವನ್ನು ನೋಡಿಕೊಂಡು ಮನಸೂರೆಗೊಳ್ಳುತ್ತಾರೆ. ಅವರ ಹುಟ್ಟೂರು ಕುಪ್ಪಳ್ಳಿಯ ಕವಿಶೈಲದಲ್ಲಿ ಕೂತ್ಕೊಂಡು ಅವರಿಗೆ ಆಗಿರುವಂತಹ ಅನುಭವವನ್ನು, ಪ್ರಕೃತಿಯೊಂದಿಗೆ ಅವರ ಅನುಭವವನ್ನು ಹಸುರು ಎನ್ನುವಂತಹ ಪದ್ಯ ಭಾಗದ ಮೂಲಕ ವ್ಯಕ್ತಪಡಿಸಿದ್ದಾರೆ. ಒಂದು ಬಹಳಷ್ಟು ಚೆನ್ನಾಗಿರ್ತಕ್ಕಂತಹ ಪದ್ಯ ಭಾಗ ಇದು. ಹಾಗಾದರೆ ಈ ಪದ್ಯ ಭಾಗದಲ್ಲಿ ಕವಿ ಕುವೆಂಪುರವರು ಏನು ಹೇಳಿದ್ದಾರೆ ಅನ್ನೋದನ್ನು ಇದೀಗ ಅಭ್ಯಾಸ ಮಾಡೋಣ ವಿದ್ಯಾರ್ಥಿಗಳೇ. ಪದ್ಯ 5 ಹಸುರು. ಕುವೆಂಪುರವರು ರಚನೆ ಮಾಡಿದಂತಹ ಒಂದು ಕವನ. ಪ್ರಕೃತಿಯ ವೈಭವವನ್ನು ವೈಭವೀಕರಿಸಿದ್ದಾರೆ. ನವರಾತ್ರಿಯ ನವಧಾತ್ರಿಯ ಈ ಶ್ಯಾಮಲವ ನದಿಯಲ್ಲಿ ಹಸುರಾದುದು ಕವಿಯಾತ್ಮರಸಪಾನ ಸ್ನಾನದಲ್ಲಿ. ನವರಾತ್ರಿಯ ನವಧಾತ್ರಿಯ ಈ ಶ್ಯಾಮಲವ ನದಿಯಲ್ಲಿ ಹಸುರಾದುದು ಕವಿಯಾತ್ಮರಸಪಾನ ಸ್ನಾನದಲ್ಲಿ. ಹಸುರಾಗಸ ಹಸುರು ಮುಗಿಲು ಹಸುರು ಗದ್ದೆಯ ಬಯಲು, ಹಸುರಿನ ಮಲೆ ಹಸುರು ಕಣಿವೆ ಹಸುರು ಸಂಜೆ ಬಿಸಿಲು. ಇದೇ ಧ್ವನಿಯಲ್ಲಿ ಪದ್ಯವನ್ನು ಹಾಡಲಿಕ್ಕೆ ಅಭ್ಯಾಸ ಮಾಡಿಕೊಂಡ್ರೆ ಬಹಳಷ್ಟು ಒಳ್ಳೆಯದು. ಕವಿ ಕುವೆಂಪುರವರು ಹೇಳ್ತಾರೆ, ನವರಾತ್ರಿಯ ಸಮಯ ಅಂದರೆ ಇನ್ನೇನು ಒಂದು ತಿಂಗಳಲ್ಲಿ ನವರಾತ್ರಿ ಬರ್ತದೆ, ದಸರಾ ಹಬ್ಬ, ನವರಾತ್ರಿಯ ಸಮಯದಲ್ಲಿ ನವಧಾತ್ರಿಯ ಅಂತ ಹೇಳಿದ್ದಾರೆ. ಅಂದರೆ ಹೊಸದಾಗಿ ಕಾಣುವ ಭೂಮಿ ಅಂತ ಹೇಳಿ ಅದರ ಅರ್ಥ. ನವಧಾತ್ರಿ ಮೀನ್ಸ್ ಹೊಸದಾಗಿ ಕಾಣುವ ಭೂಮಿ. ನವರಾತ್ರಿಯ ಸಮಯದಲ್ಲಿ ಎಲ್ಲೆಲ್ಲೂ ಕೂಡ ಭೂಮಿ ಹಚ್ಚ ಹಸಿರಾಗಿರ್ತದೆ. ಈ ಶ್ಯಾಮಲ ವನಧಿ ಅಂತ ಹೇಳಿದ್ದಾರೆ. ಶ್ಯಾಮಲ ಮೀನ್ಸ್ ಕಪ್ಪು ಮತ್ತು ನೀಲಿಯ ಬಣ್ಣದ ಆಕಾಶದಿಂದ ಕೆಳಗಡೆ ಉದುರುವಂತಹ ಮಳೆಯ ನೀರು. ವನಧಿ ಮೀನ್ಸ್ ಸಮುದ್ರ ಅಂತ ಹೇಳಿ ಅದರ ಅರ್ಥ. ಈ ಶ್ಯಾಮಲ ವನಧಿಯಲ್ಲಿ ಹಸುರಾದುದು ಕವಿಯಾತ್ಮಂ ರಸಪಾನ ಸ್ನಾನದಲ್ಲಿ. ಕವಿಯ ಆತ್ಮವೇ
ಹಚ್ಚ ಹಸಿರಾಗಿ ಕಾಣಿಸ್ತಾ ಇದೆ. ಅದರ ಅರ್ಥ ಇಷ್ಟೇ, ಎಲ್ಲೆಲ್ಲೂ ಕೂಡ ಹಸಿರಾಗಿದೆ. ನವರಾತ್ರಿಯ ಸಮಯದಲ್ಲಿ ಭೂಮಿ ಹಚ್ಚ ಹಸಿರಿನಿಂದ ಕೂಡಿರ್ತದೆ. ಈ ಶ್ಯಾಮಲ ವನದಿಯಲ್ಲಿ ಕಪ್ಪು ನೀಲ ಆಕಾಶದಿಂದ ಉದುರುವ ಮಳೆಯ ಹನಿಗಳು, ಹಸುರಾಗಿರ್ತಕ್ಕಂತಹ ಸಮುದ್ರ, ಎಲ್ಲೆಲ್ಲೂ ಕೂಡ ಹಸುರುಮಯ ಇದೆ ಎನ್ನುವಂತಹದ್ದೇ ಮೊದಲ ಸ್ಟಾನ್ಸಾದ ಅನುವಾದ. ಎರಡನೇ ಪ್ಯಾರಾಗ್ರಾಫ್ ಅಂದ್ರೆ ಸ್ಟಾನ್ಸ: ಹಸುರಾಗಸ ಹಸುರು ಮುಗಿಲು ಹಸುರು ಗದ್ದೆಯ ಬಯಲು ಹಸುರಿನ ಮಲೆ ಹಸುರು ಕಣಿವೆ ಅಂತ ಹೇಳಿದ್ದಾರೆ. ಆಕಾಶ ಹಸಿರು, ಮುಗಿಲು ಹಸಿರು, ಗದ್ದೆಯ ಬಯಲು ಹಚ್ಚ ಹಸಿರಿನಿಂದ ಕೂಡಿದೆ. ಇವಾಗ ನಾಟಿ ಮಾಡಿದಂತಹ ಸಮಯ. ಎಲ್ಲೆಲ್ಲೂ ಕೂಡ ಮಲೆನಾಡು ಭಾಗದಲ್ಲಿ, ಗ್ರಾಮೀಣ ಭಾಗದಲ್ಲಿ, ಗದ್ದೆ ಬಯಲು ಪ್ರದೇಶಗಳಲ್ಲಿ ಹಚ್ಚ ಹಸುರೇ ತುಂಬಿಕೊಂಡಿದೆ. ಅದಕ್ಕೆ ಹಸುರು ಗದ್ದೆಯ ಬಯಲು, ಹಸುರಿನ ಮಲೆ, ಮಲೆ ಮೀನ್ಸ್ ಬೆಟ್ಟ, ಬೆಟ್ಟ ಮತ್ತೆ ಕಣಿವೆಗಳು ಕೂಡ ಹಚ್ಚ ಹಸುರಿನಿಂದ ಕೂಡಿದೆ. ಕುವೆಂಪುರವರು ತೀರ್ಥಹಳ್ಳಿಯ ಕುಪ್ಪಳ್ಳಿಯ ಸನಿಹದಲ್ಲಿರ್ತಕ್ಕಂತಹ ಪ್ರಾಕೃತಿಕ ವೈಭವವನ್ನ ನೋಡಿಕೊಂಡು ಅವರು ಬರೆದಂತಹ ಕವನ. ಕವಿಯ ಕಲ್ಪನೆಯಲ್ಲಿ ಈ ರೀತಿಯ ಕವನ ಮೂಡಿ ಬಂದಿದೆ: ಹಸುರು ಸಂಜೆ ಈ ಬಿಸಿಲು, ಬಿಸಿಲಲ್ಲಿಯೂ ಕೂಡ ಹಸುರೇ ಕಾಣಿಸ್ತಾ ಇದೆ. ಸಂಜೆ ತತ್ಸಮ ಸಂಧ್ಯಾ ತದ್ಭವ ಪದ ಗಮನಿಸ್ಕೊಳ್ಳಿ. ಎರಡನೇ ಸ್ಟಾನ್ಸದ ಅನುವಾದ: ಎಲ್ಲೆಲ್ಲೂ ಕೂಡ ಆಕಾಶ, ಗದ್ದೆಯ ಬಯಲು, ಬೆಟ್ಟ, ಕಣಿವೆ, ಎಲ್ಲೆಲ್ಲಿಯೂ ಕೂಡ ಹಸುರು ತುಂಬಿದಂತಹ ಒಂದು ವಾತಾವರಣ ಸೃಷ್ಟಿಯಾಗಿದೆ ಎನ್ನುವುದು ಕವಿ ಕುವೆಂಪು. ಮೂರನೇ ಸ್ಟಾನ್ಸದಲ್ಲಿ ಹೇಳಿದ್ದುಂಟು: ಅಶ್ವೀಚದ ಶಾಲಿ ವನದ ಕಿಳಿಯದೆ ಬಣ್ಣದ ನೋಟ ಅದರೆಡೆಯಲ್ಲಿ ಬನದಂಚಲಿ ಕೊನೆವೆತ್ತಡಕೆಯ ತೋಟ ಅಂತ ಹೇಳಿದ್ದಾರೆ. ಅದರ ಅರ್ಥ ಅಲ್ಲಿ ಗಮನಿಸಿಕೊಳ್ಳಿ. ಅಶ್ವೀಜದ ಚೈತ್ರದಿಂದ 7ನೆಯ ಮಾಸ, ಅಶ್ವಯುಜ ಮಾಸ ತಿಂಗಳು ಅಂತ ಹೇಳಿ. ಅಶ್ವೀಜದ ಶಾಲಿವನ ಭತ್ತದ ಗದ್ದೆ, ಅದಕ್ಕೆ ಶಾಲಿವನ ಅಂತ ಹೇಳಿ ಕರೀತಾರೆ. ಗಿಳಿಯ ಬಣ್ಣ ಯಾವ ರೀತಿ ಹಸುರಾಗಿ ಇರ್ತದೋ ಭತ್ತದ ಗದ್ದೆಯ ಬಣ್ಣವೂ ಕೂಡ ಅದೇ ರೀತಿಯಾಗಿ ಇದೆ ಅಂತಕ್ಕಂತಹ ವಿಚಾರ. ಹಾಗೆ ಒಂದು ಕಡೆ ಭತ್ತದ ಗದ್ದೆ, ಪಕ್ಕದಲ್ಲಿ ಬನ ಕಾಡು, ಅದರ ಬದಿಯಲ್ಲಿ ಕೊನೆವೆತ್ ಅಡಕೆಯ ತೋಟ. ಅಡಕೆಯ ತೋಟ ಎನ್ನುವಂತಹದ್ದು ಕೊನೆ ಬಂದಿದೆ, ಫಸಲ್ ಬಂದಿದೆ. ಅದಕ್ಕೆ ಕವಿ ಹೇಳ್ತಾರೆ: ಅದರೆಡೆಯಲ್ಲಿ ಬನದಂಚಲಿ ಕೊನೆವೆತ್ ಅಡಕೆಯ ತೋಟ. ಸಾಮಾನ್ಯವಾಗಿ ಮಲೆನಾಡು ಭಾಗದಲ್ಲಿ ಅತಿ ಹೆಚ್ಚು ಅಡಿಕೆಯನ್ನ ಬೆಳೆಯುವಂತಹ ಪ್ರದೇಶ. ಅದಕ್ಕೋಸ್ಕರ ಕವಿ ಎದುರಿಗೆ ಇರುವ ಪ್ರಕೃತಿಯ ಸೊಬಗನ್ನ ನೋಡಿಕೊಂಡು ಇದನ್ನು ಬಹಳಷ್ಟು ಚೆನ್ನಾಗಿ ಹೇಳಿದ್ದಾರೆ. ನಾಲ್ಕನೆಯ ಸ್ಟಾನ್ಸಾದಲ್ಲಿ: ಅದೋ ಹುಲ್ಲಿನ ಮಕಮಲ್ಲಿನ ಹೊಸ ಪಚ್ಚೆಯ ಜಮಖಾನೆ ಪಸರಿಸಿತಿರೆ ಮೈ ಮುಚ್ಚಿರೆ ಬೇರೆ ಬಣ್ಣವನ ಕಾನೆ ಅಂತ ಹೇಳಿದ್ರೆ, ಎಲ್ಲೆಲ್ಲೂ ಹಸಿರು ತುಂಬಿರುವಂತಹ ಬಯಲು. ಮಕಮಲ್ಲಿನ ಮೀನ್ಸ್ ಹುಲ್ಲು ಹಾಸು, ಅಲ್ಲೆಲ್ಲ ಹುಲ್ಲಿನ ಹಾಸು. ಹೊಸ ಪಚ್ಚೆ ಮೀನ್ಸ್ ಹೊಸ ಹಸುರು ಅಲ್ಲಿ ತುಂಬಿಕೊಂಡಿದೆ. ಜಮಖಾನೆ ಮೀನ್ಸ್ ನಾವು ಮಲ್ಕೊಳ್ಳುವಾಗ ಹೊತ್ಕೊಳ್ತೇವಲ್ಲ, ಅಂದ್ರೆ ಇಡೀ ಬಯಲು, ಇಡೀ ಪ್ರಕೃತಿ ತುಂಬೆಲ್ಲ ಹಸಿರು ಪ್ರಕೃತಿ ತುಂಬಿಕೊಂಡು ಜಮಖಾನೆ ಹಾಸಿದ ಹಾಗೆ ಇದೆ. ಪಸರಿಸಿ ತೀರೆ, ತೀರೆ ಭೂಮಿ, ಪೃಥ್ವಿ, ವಸುಂಧರೆ, ಧರೆ, ಇಳೆ, ರಮಣಿ, ಬೇಕಾದಷ್ಟು ಸಮಾನಾರ್ಥಕವನ್ನು ಕೊಡ್ಬೋದು. ಅಂದ್ರೆ ಭೂಮಿ ತುಂಬೆಲ್ಲ ಪಸರಿಸಿದೆ. ಮೈ ಮುಚ್ಚಿರೆ, ಭೂಮಿ ಮೈ ಮುಚ್ಕೊಂಡಿದೆ ಹಸುರಿನಿಂದ. ಬೇರೆ ಯಾವುದೇ ಬಣ್ಣವನ್ನ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಯಾವ ಬಣ್ಣವೂ ಇಲ್ಲ. ಇಡೀ ಪ್ರಕೃತಿ ಹಸುರಿನಿಂದ ಕೂಡಿದೆ ಎನ್ನುವುದು ಕವಿ ಕುವೆಂಪುರವರ ಒಂದು ಆಶಯ. ನೆಕ್ಸ್ಟ್ ಸ್ಟಾನ್ಸಾದಲ್ಲಿ ಹೇಳಿದ್ದಾರೆ ಮಕ್ಕಳೇ: ಹೊಸ ಹೂವಿನ ಕಂಪು ಹಸುರು, ಎಲರಿನ ತಂಪು ಹಸುರು, ಹಕ್ಕಿಯ ಕೊರಳಿಂಪು ಹಸುರು, ಹಸುರು ಹಸುರಿಳೆಯುಸಿರು ಅಂತ ಹೇಳಿದ್ದಾರೆ. ಅಂದ್ರೆ ಹೊಸ ಹೂವಿನ ಕಂಪು, ಕಂಪು ಮೀನ್ಸ್ ಸುಗಂಧ, ಪರಿಮಳ. ಹಸುರು, ಅದು ಹೂವಿನ ಪರಿಮಳವೂ ಕೂಡ ಹಸುರಾಗಿ ಕಾಣಿಸ್ತಾ ಇದೆ. ಮೂಗಿಗೆ ಹಾಗೆ ಪರಿಮಳವನ್ನ ಆಸ್ವಾದಿಸುವಂತಹದ್ದು. ಎಳರು, ಎಳರು ಮೀನ್ಸ್ ಎಳರ್ ಮೀನ್ಸ್ ಗಾಳಿ, ಗಾಳಿ ವಾಯು. ಎಳರಿನ ತಂಪು ಹಸುರು, ಆ ತಂಪಾದ ಗಾಳಿ ಕೂಡ ಹಸಿರು ಹಾಗೆ ಕಾಣಿಸ್ತಾ ಇದೆ ಕವಿಯ ಕಲ್ಪನೆ.
ಹಕ್ಕಿಯ ಕೊರಳಿಂಪು, ಹಕ್ಕಿಯ ಕೊರಳಿನಿಂದ ಉದ್ಭವಿಸುವ, ಕಂಠದಿಂದ ಉದ್ಭವಿಸುವ ಮಧುರವಾದಂತಹ ಸದ್ದು, ಅದಕ್ಕೆ ಅದು ಕೂಡ ಹಸುರು. ಹಸುರು ಇಳೆ ಉಸಿರು. ಹಸುರು ಇಳೆ ಮೀನ್ಸ್ ಭೂಮಿ, ಭೂಮಿಯ ತುಂಬೆಲ್ಲವೂ ಕೂಡ ಹಸುರು 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 ಎಂತಕ್ಕಂತಹದ್ದೇ ಆವರಿಸಿಕೊಂಡಿದೆ ಎಂತಕ್ಕಂತಹದ್ದು ಕವಿಯ ಒಂದು ಕಲ್ಪನೆ. ಒಬ್ಬ ಕವಿಯಾದವನು ಪ್ರಕೃತಿ ನೋಡಿಕೊಂಡು ತನ್ನದೇ ಸೊಬಗಿನಿಂದ ಕವನ ರಚನೆ ಮಾಡ್ತಾನೆ. ಒಬ್ಬ ಚಿತ್ರ ಕಲಾವಿದ ಪ್ರಕೃತಿ ನೋಡಿಕೊಂಡು ತನ್ನದೇ ಸ್ಟೈಲಲ್ಲಿ ಚಿತ್ರವನ್ನ ಬಿಡಿಸ್ತಾನೆ ಅಲ್ವಾ. ಹಾಗೆ ಕವಿ ಕುವೆಂಪುರವರು ತಮ್ಮದೇ ಸ್ಟೈಲಲ್ಲಿ, ಶೈಲಿಯಲ್ಲಿ ಒಂದು ಒಳ್ಳೆಯ ಕವನವನ್ನು ರಚನೆ ಮಾಡಿದ್ದು ಅದು ಹಸುರು. ಕೊನೆಯ ಪ್ಯಾರಾಗ್ರಾಫ್, ಹಸುರತ್ತಲ್ ಹಸುರಿತ್ತಲ್ ಹಸುರೆತ್ತಲ್ ಕಡಲಿನಲ್ಲಿ ಹಸುರುಗಟ್ಟಿತೋ ಕವಿಯಾತ್ಮಂ ಹಸುರ್ನೆತ್ತರ್ ಒಡಲಿನಲ್ಲಿ. ಅಂದ್ರೆ ಹಸು ಅತ್ತಲ್ ಎಲ್ಲೆಲ್ಲೂ ಅತ್ತ ಹಸುರು, ಹಸುರಿತ್ತಲ್ ಇತ್ತಲೂ ಹಸುರು, ಹಸುರೆತ್ತಲ್ ಎಲ್ಲೆಲ್ಲ ಕಡೆಯಲ್ಲಿಯೂ ಕೂಡ ಹಸುರು, ಅಲ್ಲಿ ಹಸಿರು ಇಲ್ಲೂ ಹಸಿರು, ಎಲ್ಲೆಲ್ಲೂ ಕೂಡ ಹಸಿರು, ಹಸಿರುಗಟ್ಟಿತು ಹಸಿರು ತುಂಬಿದ ವಾತಾವರಣ, ಕವಿ ಆತ್ಮಂ ಹಸುರ್ನೆತ್ತಲ್ ಒಡಲಿನಲ್ಲಿ, ಇಡೀ ಹೃದಯವೇ ಹಸುರು ಪ್ರಕೃತಿಯಿಂದ ಕಂಗೊಳಿಸುವ ಹಾಗೆ ಕಾಣಿಸ್ತಾ ಇದೆ. ಅಂದ್ರೆ ಈ ಕವಿ ಕುವೆಂಪುರವರು ಹಸಿರು ಪ್ರಕೃತಿಯನ್ನ ಎದುರಿಗೆ ಇಟ್ಕೊಂಡು ಕಲ್ಪಿಸಿಕೊಂಡು ಕವನವನ್ನ ಬಹಳಷ್ಟು ಚಂದ ಮಾಡಿ ರಚನೆ ಮಾಡಿರ್ತಕ್ಕಂತಹ ಒಂದು ಕವನ. ಅದರ ಹೆಸರೇ ಇದೆ ಹಸುರು. ನಮ್ಮ ಆಂಗ್ಲ ಭಾಷೆಯಲ್ಲಿ ಗ್ರೀನರಿ ಅಂತ ಹೇಳಿ ಕರಿತೀವಿ, ನೀವು ಅದನ್ನ ಹಸಿರು ಹಸುರು ಅಂತ ಹೇಳಿ ಕರಿತೀರಲ್ಲ, ಅದೇ. ಒಟ್ಟಾರೆಯಾಗಿ ಕವನದ ಸಾಲುಗಳು ಈ ರೀತಿಯಾಗಿ ಇದೆ, ಈ ರೀತಿಯಾಗಿ ಕವಿಯ ಕಲ್ಪನೆಯನ್ನ ತುಂಬಿರ್ತಕ್ಕಂತಹದ್ದು. ಹಾಗೆ ಪದಗಳ ಅರ್ಥವನ್ನ ಸರಿಯಾಗಿ ಗಮನಿಸ್ಕೊಳ್ಳಿ. ಶಾಲಿವನ, ಶ್ಯಾಮಲ, ವನಧಿ, ನಮಧಾತ್ರಿ, ತೀರೆ, ಇಳೆ, ಎಳ, ಈ ಪದಗಳ ಅರ್ಥವನ್ನ ಸರಿಯಾಗಿ ಗಮನಿಸ್ಕೊಳ್ಳಿ, ಮತ್ತೆ ಪದ್ಯದ ಸಾರಾಂಶವನ್ನ ಸರಿಯಾಗಿ ಅರ್ಥೈಸ್ಕೊಳ್ಳಿ ಅಂತ ಹೇಳುತ್ತಾ ಒಂದು ಒಳ್ಳೆಯ ಪದ್ಯ ಭಾಗವನ್ನ ನೀವು ಇದುವರೆಗೆ ವೀಕ್ಷಣೆ ಮಾಡಿದ್ರಿ. ಕುವೆಂಪುರವರದು ಪದ್ಯ ಭಾಗ. ಆ ಎಲ್ಲ ವಿದ್ಯಾರ್ಥಿಗಳಿಗೆ